ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಆ, ಬರ್ತಾ ಇರೋ ಶನಿವಾರ ಆ, ಯೋಗ ನಿದ್ರಾ ಇನ್ನರ್ ಚೈಲ್ಡ್ ಹೀಲಿಂಗ್ ಟ್ರಾಮಾ ಹೀಲಿಂಗ್ ಅನ್ನೋ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಯಾತಕ್ಕೆ ಇದು ಮಾಡ್ತಾ ಇದ್ದೀವಿ ಅಂದ್ರೆ 5 ವರ್ಷದಿಂದ ಆನ್ಲೈನ್ ಕ್ಲಾಸಸ್ ಸಾಧನಾ ಕೇಂದ್ರದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಪೂಜಾ ಅವರು. ಸೊ ಸುಮಾರು ಜನ ಆಫ್ಲೈನ್ ಕ್ಲಾಸು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಸೊ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೀವಿ. ಲಾಸ್ಟ್ ಟೈಮ್ ಎಲ್ಲ ನಮ್ಮ ಕಮ್ಯುನಿಟಿ ಅಂದ್ರೆ ಮರಾಠಿಯಲ್ಲಿ ಮಾಡ್ತಾ ಇದ್ವಿ. ಈಗ ಕನ್ನಡದಲ್ಲಿ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಕನ್ನಡದಲ್ಲಿ ಅಂತ ಅನೌನ್ಸ್ ಮಾಡಿದೀವಿ. ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಕಮ್ಯುನಿಟಿ ಅವರೇ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಎಲ್ರಿಗೂ ಕನ್ನಡದವ್ರಿಗೂ ನಮ್ಮವ್ರಿಗೂ ಎಲ್ರಿಗೂ ಸ್ವಾಗತವನ್ನ ಬಯಸ್ತೀವಿ. ಇದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಕೇಳಿದೀವಿ ಇನ್ನರ್ ಚೈಲ್ಡ್ ಹೀಲಿಂಗು, ಟ್ರಾಮಾ ಹೀಲಿಂಗು, ಯೋಗ ನಿದ್ರಾ ಅಂತ. ಯೋಗ ನಿದ್ರಾ ಅಂದ್ರೆ ಸುಮ್ಮನೆ ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡೋದು ಅಂತ ತಿಳ್ಕೊಳ್ತಾರೆ. ಇವಾಗ ಇದು ಗೂಗಲ್ ಯೂಟ್ಯೂಬ್ ಎಲ್ಲ ಇರೋದ್ರಿಂದ ಅದರಲ್ಲಿ ನೋಡ್ತಾರೆ. ಅದರಲ್ಲಿ ಗೈಡೆಡ್ ಮೆಡಿಟೇಷನ್ ಅಂತ ಆ, ಇರುತ್ತೆ, ಅಥವಾ ಡೀಪ್ ರಿಲ್ಯಾಕ್ಸೇಷನ್ ಸಿಸ್ಟಮು, ಅಥವಾ ರೀಸೆಟ್ಟಿಂಗ್ ಆಫ್ ದ ನ್ಯೂರೋಲಾಜಿಕಲ್ ಸೆಟ್ ಅಂತ ಏನೇನೋ ಪ್ರೋಗ್ರಾಮಿಂಗ್ ಅಂತ ಇರುತ್ತೆ. ಬಟ್ ಇದು ಅಂಡರ್ ಗೈಡೆನ್ಸ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ. ಆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆನ್ಲೈನ್ ಅಲ್ಲಿ ಸುಮಾರು ರೀತಿ ಇನ್ಫಾರ್ಮೇಶನ್ ಸಿಗುತ್ತೆ. ಬಟ್ ಯಾವ್ದು ಕರೆಕ್ಟು ಯಾವ್ದು ಕನ್ಫ್ಯೂಸ್ ಮಾಡಿಸುತ್ತೆ, ನಮ್ಗೆ ಯಾವ್ದು ಸೂಟ್ ಆಗೋದಿಲ್ಲ ಅಂತ ತಿಳುವಳಿಕೆ ಇರೋದಿಲ್ಲ ಅಲ್ವಾ. ಆದ್ರಿಂದ ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ಸ್ ನಿಮ್ಗೆ ರಿಯಲೈಸ್ ಮಾಡಿಸ್ಬಿಟ್ಟು ನಿಮ್ಮಿಂದಾನೇ ಅದನ್ನ ತಿಳ್ಕೊಂಡು ಸೊಲ್ಯೂಷನ್ಸ್ ಕಂಡ್ಕೊಳ್ಳೋ ಒಂದು ಪ್ರೋಗ್ರಾಮ್ಸ್ ಅನ್ನ ಮಾಡಿಸ್ತೀವಿ. ಅದು ಕ್ವಶನ್ ಆನ್ಸರ್ ಅಲ್ಲಾಗ್ಲಿ, ಅಥವಾ ನಮ್ಮ ಎಕ್ಸ್ಪ್ಲನೇಷನ್ ಅಲ್ಲೇ ಆಗ್ಲಿ, ಅಥವಾ ಸಿಂಬಲ್ಸ್, ಅದನ್ನ ಎಲ್ಲ ತಿಳ್ಕೊಂಡಾಗ ಅದು ಒಂದು ಚೆನ್ನಾಗಿ ಕವರ್ ಆಗುತ್ತೆ. ಆ ಟಾಪಿಕ್ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಅದರದ್ದು ಲಾಭ ಪಡ್ಕೊಳ್ಳೋದಿಕ್ಕೆ. ಇಲ್ಲ ಇದನ್ನ 2 days ಸ್ಪ್ಲಿಟ್ ಬೇಕಾದ್ರೂ ಮಾಡ್ಬೋದಾಗಿತ್ತು, 3 hours ಅಂತ. ಯಾತಿಕ್ 1 day ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಟ್ಕೊಂಡಿದೀವಿ ಅಂದ್ರೆ 11 to 5 ಇಟ್ಕೊಂಡಿರೋದು, ಲಂಚ್ ಬ್ರೇಕ್ ಇರುತ್ತೆ. ಯಾತಿಕೆ ಅಂದ್ರೆ ಇವಾಗ ಆ, ಆ, ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ಜನವರಿಯಿಂದ ಡಿಸೆಂಬರ್ ತನಕ ಬ್ಯುಸಿ ಇದ್ದೇ ಇರ್ತೀವಿ ಅಲ್ಲ. ಫ್ರೀ ಇದ್ರು ಕೂಡ ಅಮ್ಮನ ಮನೆಗೆ ಹೋಗೋದು, ಫ್ರೆಂಡ್ ಮನೆಗೆ ಹೋಗೋದು, ಕಿಟ್ಟಿಗೆ ಹೋಗೋದು, ರೆಸಾರ್ಟ್ಗೆ ಹೋಗೋದು, ಟ್ರಿಪ್ಗೆ ಹೋಗೋದು ಅಂತ ಇರುತ್ತೆ. ಬಟ್ ಅದನ್ನೆಲ್ಲ ಯಾತಕ್ ಮಾಡ್ತೀವಿ ಅಂದ್ರೆ ರಿಫ್ರೆಶ್ಮೆಂಟ್ಗೆ, ಮೈಂಡ್ ಡೈವರ್ಟ್ ಆಗೋದಿಕ್ಕೆ, ಸ್ವಲ್ಪ ಮೂಡ್ ಚೇಂಜ್ ಆಗೋದಿಕ್ಕೆ ಅಂತ ಎಲ್ಲ ನಾವು ಹೇಳ್ತೀವಿ. ಬಟ್ ನಮ್ಗೆ ಇರೋ ಪ್ರಾಬ್ಲಮ್ಸು ಎಷ್ಟು ಡೀಪ್ ಆಗಿದೆ, ಎಲ್ಲಿಂದ ಎಲ್ಲಿ ತನಕ ಹೋಗ್ತಾ ಇದೆ, ಅದಕ್ಕೆ ಪ್ರಾಪರ್ ಸೊಲ್ಯೂಷನ್ ಏನು ಅಂತ ತಿಳ್ಕೊಳ್ಬೇಕು ಅಂದ್ರೆ ಕೆಲವು ಸತಿ ನಾವು ತಪ್ಪಿಸ್ಕೊಳ್ತೀವಿ, ಅಥವಾ ಬೇರೆ ಏನೇನೋ ಎಕ್ಸ್ಕ್ಯೂಸ್ ಕೊಡ್ಕೊಂಡು, ರೀಸನ್ ಕೊಡಿಸ್ಕೊಂಡು ನಾವು ಬೇರೆಯವ್ರಿಗೋಸ್ಕರ ಟೈಮ್ ಕೊಡ್ತಾ 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 ನಮ್ಮಿಂದ ನಾವೇ ದೂರ ಆಗ್ತಾ ಇರ್ತೀವಿ. ಅದರಿಂದ ಡಿಸ್ಟರ್ಬೆನ್ಸ್ ನಮಗೂ ಆಗ್ತಾ ಇರುತ್ತೆ, ಲಾಸ್ ನಮಗೂ ಆಗೋದು ರಿಯಲೈಸೇ ಆಗೋದಿಲ್ಲ. ಆಗೋ ತನಕ ಸೊಲ್ಯೂಷನ್ ಕೊಂಡ್ಕೊಳ್ಳೋದು ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಆದ್ರಿಂದ ಇಲ್ಲಿ ನಿಮ್ಗೆ ನಿಮ್ಮದೇ ಆದಂತಹ ಒಂದು ಸಮಯ ಅಂತ ಫೀಲ್ ಮಾಡಿಸಿ, ಎಲ್ಲವನ್ನ ಸ್ವಲ್ಪ ಹೊತ್ತು ಮರೆಸ್ಬಿಟ್ಟು ನಿಮ್ಮ ಪ್ರಾಬ್ಲಮ್ ಬಗ್ಗೆನೇ ಅಂತ ಚಿಂತೆ ಅಂತ ನಾವು ರಿಯಲೈಸ್ ಮಾಡಿಸೋದಿಲ್ಲ. ವಾಟ್ ಎಕ್ಸಾಕ್ಟ್ಲಿ ಈಸ್ ಬಾದರಿಂಗ್ ಯು, ನಿಮ್ಗೆ ಏನು ಸೊಲ್ಯೂಷನ್ ಬೇಕಾಗಿದೆ, ಅದು ಎಲ್ಲಿ ಇರುತ್ತೆ, ಹೇಗೆ ರಿಯಲೈಸ್ ಮಾಡಿಸ್ಬೇಕು, ಹೇಗೆ ಆಚೆ ಬರ್ಸ್ಬೇಕು ಅಂತ ನಮ್ಮ ಕಡೆಯಿಂದ ಅದು ಪ್ರಯತ್ನ ಇರುತ್ತೆ. ನೀವು ಎಷ್ಟು ಚೆನ್ನಾಗಿ ಕೋಆಪರೇಟ್ ಮಾಡ್ತಿರೋ, ಇನ್ವಾಲ್ವ್ ಆಗ್ತಿರೋ, ರೆಸ್ಪಾಂಡ್ ಮಾಡ್ತಿರೋ, ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ. ಆದ್ರಿಂದ ಈ ಒಂದು ಸ್ಯಾಟರ್ಡೇ ಇರೋ ಪ್ರೋಗ್ರಾಮ್ಗೆ ನಿಮ್ಗೆಲ್ಗ ನಿಮ್ಮೆಲ್ಲ ನಿಮ್ಗೆಲ್ಲ ವೆಲ್ಕಮ್ ಮಾಡ್ತೀವಿ. ಏನಾದ್ರು ಕ್ವಶನ್ಸ್ ಇದೆ ಕೇಳ್ಬೋದು. ಯಾರಿಗಾದ್ರು ಏನಾದ್ರು ಕ್ವಶನ್ಸ್ ಇದೆಯಾ? ಓಕೆ, ಇಲ್ಲಿ ನಮ್ ಜೊತೆ ದಿವ್ಯಾ ಅನ್ನೋರು ಒಬ್ರು ಇದ್ದಾರೆ. ದಿವ್ಯಾ, ಲಾಸ್ಟ್ ಟೈಮ್ ನೀವು ಅಟೆಂಡ್ ಮಾಡಿದ್ರಿ ಅನ್ಸುತ್ತೆ. ಅದ್ರ ಎಫೆಕ್ಟ್ ಹೇಗಿತ್ತು ಅಂತ ಶೇರ್ ಮಾಡ್ತೀರಾ ದಿವ್ಯಾ? ದಿವ್ಯಾ? Hello? Okay. Ah, okay.
ಸೊ ಫಸ್ಟ್ ಬ್ಯಾಚ್ ಅಲ್ಲಿ ಒಬ್ರು ಜಾಯ್ನ್ ಆಗಿದ್ರು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ ದಿವ್ಯಾ ಅವರೇ? ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದೆ ನಾನು ಫಸ್ಟ್ ಬ್ಯಾಚ್. ಸೆಕೆಂಡ್ ಬ್ಯಾಚ್ನು ಅಟೆಂಡ್ ಮಾಡ್ಬೇಕು ಅಂತ ಇದ್ದೀನಿ. ತುಂಬಾನೇ ಚೆನ್ನಾಗಿತ್ತು ಫಸ್ಟ್ ಬ್ಯಾಚ್ ಅಟೆಂಡ್ ಮಾಡಿದ್ದು. ಎಷ್ಟೋ ರಿಲೀಫ್ ಯಾವ ಆಯ್ತು ರೀತಿ ನನಗೆ. ಹೇಳ್ತೀರಾ? ಯೋಗ ಏನ್ ಮ್ಯಾಮ್? ಚೆನ್ನಾಗಿತ್ತು ಅಂದ್ರೆ ಯಾವ ರೀತಿ ಉಪಯೋಗ ಅಂತ ಆಯ್ತು ಅಂತ ಉಪಯೋಗ ಹೇಳಿದ್ರೆ? ಅಂದ್ರೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಇದೆಯಲ್ಲ ಮ್ಯಾಮ್, ಅದು ತುಂಬಾನೇ ಓಕೆ. ಉಪಯೋಗ ಆಯ್ತು. ಹಾ. ನಮ್ಮ ಒಳ ಮನಸ್ಸಿನಲ್ಲಿ ಆ ಮಗು ಭಾವನೆ ಎಲ್ಲಿ ಅಡಗಿರತ್ತೆ, ಅದು ಸ್ವಲ್ಪ ದಬ್ಬೋಗಿರತ್ತೆ ನಾವ್ ಮಾಡಿರೋದು, ನಮ್ ಜೊತೆ ಆಗಿರೋ ಅನುಭವಗಳೆಲ್ಲ. ಸೊ ಅದು ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಬರುವಾಗ, ನಾವು ಚಿಕ್ಕವರಿರುವಾಗ ಏನೇನ್ ಆಗಿತ್ತು, ನಮ್ಮಿಂದ ತಪ್ಪುಗಳು ಏನಾಗಿತ್ತು, ನಮ್ಗೆ ಯಾರು ಹಿಂಸೆ ಮಾಡಿದ್ರು, ಅದೆಲ್ಲ ಸ್ವಲ್ಪ ಒಂದೊಂದ್ಸತಿ ಕಣ್ಮುಂದೆ ಬರುತ್ತೆ. ಅದನ್ನೆಲ್ಲ ಮರಿಬೇಕು, ಅದನ್ನೆಲ್ಲ ಬಿಡ್ಬೇಕು, ಆ ಸಂದರ್ಭದಿಂದ ಆಚೆ ಬರ್ಬೇಕು ಅಂತ ಹೇಳಿ ಹೀಲ್ ಮಾಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್. ಆ ಒಂದು ಪ್ರೆಷರ್ ಏನಿತ್ತು ಆವಾಗ, ಅದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಎಷ್ಟೋ ರಿಲೀಫ್ ಆಯ್ತು ಓಕೆ. ಅದು ಥ್ಯಾಂಕ್ಸ್. ಅಟೆಂಡ್ ಥ್ಯಾಂಕ್ಸ್ ಫಾರ್ ಮಾಡಿದ್ಮೇಲೆ. ಶೇರಿಂಗ್. ಇವಾಗ ದಿವ್ಯಾ ಹೇಳ್ತಾ ಇರೋ ಹಾಗೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅಲ್ಲಿ ನಾವು ಚಿಕ್ಕವರಿದ್ದಾಗ ಏನನ್ನ ನಮ್ಮ ಫೀಲಿಂಗ್ಸು ಎಕ್ಸ್ಪೀರಿಯನ್ಸು ಸಪ್ರೆಸ್ ಆಗೋಗಿತ್ತು, ಅದನ್ನೆಲ್ಲ ಸ್ವಲ್ಪ ಮೆಲ್ಕ್ ಹಾಕುತ್ತೆ, ರಿಯಲೈಸ್ ಆಗುತ್ತೆ, ಅದರಿಂದ ಹೊರಬರೋದಕ್ಕೆ ಸಹಾಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದು ಬರೀ ಚೈಲ್ಡ್ಹುಡ್ ಇದ್ದಾಗ ನಾವು 5 ವರ್ಷ 10 ವರ್ಷ ಇರೋರ ಅಷ್ಟೇ ಅಲ್ಲ, ಲಾಸ್ಟ್ ಇಯರ್ ಬೇಕಾದ್ರೂ ಇರ್ಬೋದು. ಅದು ಇನ್ನರ್ ಚೈಲ್ಡ್ ಹೀಲಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರಲ್ಲಿ 3 ಸ್ಟೆಪ್ಸ್ ಇರುತ್ತೆ. ನಮಗೆ ಇವಾಗ 50 ವರ್ಷ ಆದ್ರೂ ಇರ್ಬೋದು, 40 ವರ್ಷ ಆದ್ರೂ ಇರ್ಬೋದು, ಅಥವಾ 80 ವರ್ಷನೂ ಆಗಿರ್ಬೋದು. ಇನ್ನರ್ ಚೈಲ್ಡ್ ಅಂದ್ರೆ ನಮ್ಮಲ್ಲಿ ಒಂದು ಮನಸ್ಸಿರುತ್ತಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ ಅಂತ ಮನ್ಸು, ನಮ್ಮ ಪಾಸ್ಟ್ ಅದನ್ನೆಲ್ಲ ಹೋಲ್ಡ್ ಮಾಡ್ಕೊಂಡಿರುತ್ತೆ. ಅದ್ರದ್ದು ಮೆಮೊರಿ ಬ್ರೈನ್ ಅಲ್ಲಿ ಇದ್ರೂ ಕೂಡ ಅದನ್ನ ರಿಯಲೈಸ್ ಮಾಡಿಸೋದು, ರಿಯಾಕ್ಟ್ ಮಾಡಿಸೋದು ಎಲ್ಲ ಮನಸ್ಸಿನ ಕೆಲಸ. ಆ ಮನಸ್ಸು ಭಯ ಇಟ್ಕೊಂಡಿರುತ್ತೆ, ಕೋಪ ಇಟ್ಕೊಂಡಿರುತ್ತೆ, ದ್ವೇಷ ಇಟ್ಕೊಂಡಿರುತ್ತೆ. ಅದರಿಂದ ನಮಗೆ ಗೊತ್ತಿಲ್ದಿರಾನೆ ಏನೇನೋ ಚೇಂಜಸ್ ಆಗೋಗ್ಬಿಟ್ಟಿರುತ್ತೆ. ಅದರದ್ದು ಎಫೆಕ್ಟು, ಇಂಪ್ಯಾಕ್ಟು ನಮ್ಮ ಬಾಡಿ ಸಿಸ್ಟಮ್ಸ್ ಮೇಲೆ ತುಂಬಾ ಆಗಿರುತ್ತೆ. ಅದು ಫಿಸಿಕಲ್ ಡಿಸೀಸಸ್ ಆದ್ರೂ ಆಗಿರ್ಬೋದು, ಮೆಂಟಲ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಅದರಿಂದ ನಿದ್ರೆಯಲ್ಲೂ ಕೂಡ ನಮಗೆ ಸಾಕಷ್ಟು ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ. ಅದಕ್ಕೆ ಜಂಡು ಬಾಮ್ ಹಚ್ಕಿ ಮಲ್ಕೊಳ್ಳೋದಾಗ್ಲಿ, ಅಥವಾ ಮ್ಯೂಸಿಕ್ ಕೇಳ್ಕೊಂಡು ಮಲ್ಕೊಳ್ಳೋದಾಗ್ಲಿ, ಆ ತರ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಎಕ್ಸಾಕ್ಟ್ಲಿ ಯಾವ್ದಿಂದ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಬಿಟ್ಟು ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಗೊತ್ತಾಗೋದು ಇಲ್ಲ. ರಿಯಲೈಸ್ ಆದ್ರೆ ಅದನ್ನ ಹೇಗ್ ಚೇಂಜಸ್ ಅಥವಾ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತಾನೂ ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲಿ ನಾವು ಗೈಡ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಇನ್ನ ಒಂದು ಯೋಗ ನಿದ್ರಾ ಅಂದ್ರೆ ಏನು ಅಂತ ಸ್ವಲ್ಪ ಬ್ರೀಫ್ ಆಗಿ ತಿಳ್ಸೋದಿಕ್ಕೆ ಪ್ರಯತ್ನ ಪಡ್ತೀನಿ. ನಿದ್ರೆ ಅಂದ್ರೆ ಏನು? ಪ್ರತಿಯೊಬ್ರು ಮಲ್ಕೊಳ್ತೀವಲ್ಲ, ಬರೀ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳೆಲ್ಲ ಮಲ್ಕೊಂಡಿರುತ್ತೆ ಅಲ್ವಾ? ಅದಕ್ಕೆ ಅಂತ ಪ್ರಕೃತಿಗೆ ಒಂದು ಟೈಮ್ ಫಿಕ್ಸ್ ಆಗಿದೆ, ರಾತ್ರಿ ಹೊತ್ತು ಕತ್ತಲಾಗುತ್ತೆ ಅಂತ ಬಿಟ್ಟು. ಕತ್ತಲಾದೆ ಮಲ್ಕೋಬೇಕು ಅಂತ ಅಲ್ಲ, ಅದು ಪ್ರಕೃತಿಯ ನಿಯಮದಲ್ಲಿ ಆ ಒಂದು ನಿದ್ರೆಗೆ ಅನುಕೂಲ ಮಾಡಿಕೊಡುತ್ತೆ. ಈ ರೀತಿ ಟೆಂಪರೇಚರು ಇರೋದಿಲ್ಲ, ಸ್ವಲ್ಪ ಕೂಲು ಆಗಿರುತ್ತೆ, ಮೈಂಡ್ ಕಾಮ್ ಆಗ್ಲಿ ಅಂತ ಬಿಟ್ಟು ಎಲ್ಲ. ನಿದ್ರೆ ಅನ್ನೋದು ಒಂದು ಪ್ರಕೃತಿಯ ಒಂದು ರಹಸ್ಯ. ಅದು ಅದರಲ್ಲಿ ಕೆಲವು ಶಕ್ತಿಗಳಿರ್ತದೆ, ಮನಸ್ಸಿಗೆ ಬಾಡಿಗೆ ಬೇಕಾದಂತ ಚಾರ್ಜಿಂಗ್ ಪ್ರೊಸೀಜರ್ ಅದು. ಆ ಪ್ರೊಸೀಜರ್ಲಿ ಡಿಸ್ಟರ್ಬೆನ್ಸ್ ಆದ್ರೆ ಏನಾಗುತ್ತೆ, ನಮ್ಗೆ ಗೊತ್ತಿಲ್ದಿರಾನೆ ಎನರ್ಜಿ ಸಾಕಾಗೋದಿಲ್ಲ. ಇಡೀ 24 hours ಕೆಲಸ ಮಾಡಬೇಕು ಬಾಡಿ ಮೈಂಡು ಅಂದ್ರೆ ಅದಕ್ಕೆ ಎನರ್ಜಿ ಬೇಕಲ್ಲ. ಆ ಎನರ್ಜಿ ಸಿಗದೆ ನಿದ್ದೆಯಿಂದ. ಬಟ್ ಆ ನಿದ್ದೆ ನಮ್ದು ಸಿಸ್ಟಮ್ಯಾಟಿಕ್ ತಪ್ಪುತ್ತಾ ಇದೆ. ಅದು ಮೊಬೈಲ್ ಅಡಿಕ್ಷನ್ ಇಂದ ಆಗಿರ್ಬೋದು, ಅಥವಾ ಲೈಫ್ ಸ್ಟೈಲ್, ಅಂಗಡಿಯಿಂದ ಗಂಡಸರು ಬರೋದೇ ಲೇಟ್ ಆಗುತ್ತೆ, ಅವ್ರು ಬಂದ್ಮೇಲೆ ಊಟ ಮಾಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳೋಷ್ಟರಿಗೆ ಅದು ರಾತ್ರಿ ಎಲ್ಲ ಮಿಡ್ ನೈಟ್ ಆಗೋಗ್ಬಿಟ್ಟಿರುತ್ತೆ. ಆವಾಗ ಪ್ರಕೃತಿಯಲ್ಲಿ ಫ್ರೀಕ್ವೆನ್ಸಿ, ಅದರದ್ದು ಎಫೆಕ್ಟು ಎಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ. ಬೆಳಿಗ್ಗೆ ಎದ್ದೊಳ್ಬೇಕು ಅಂತ ಒಂದು ಪ್ರಕೃತಿ ನಿಯಮ ಇದೆ. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ದ ಮ್ಯಾನ್ ಹೆಲ್ತಿ ವೆಲ್ತಿ ಅಂಡ್ ವೈಸ್ ಅಂತ ನಾವು ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ತೀವಿ. ಅರ್ಲಿ ಮಾರ್ನಿಂಗ್ ಎಷ್ಟೊತ್ತಿಗೆ ಅಂದ್ರೆ 8 ಗಂಟೆ 9 ಗಂಟೆ ಅಂತ ಬಂದ್ಬಿಟ್ಟಿದೆ ಇವಾಗ, ಅದು ಬೆಂಗಳೂರಲ್ಲಿ. ಅರ್ಲಿ ಮಾರ್ನಿಂಗ್ ಅಂದ್ರೆ ಎಷ್ಟೊತ್ತಿಗೆ? 4 ರಿಂದ 5 ಅಂತೆ.
ಜೊತೆಗೆ ಎದ್ದೇಳ್ತೀವ ನಾವು? ಖಂಡಿತ ಇಲ್ಲ. ಮಕ್ಳಿಗೆ ಸ್ಕೂಲ್ ಕಳ್ಸೋದ ಇದ್ರೆ 6 ಗಂಟೆ 6:30ಗೆ ಎದ್ಬಿಟ್ಟು ಮಕ್ಳಿಗೆ ಸ್ಕೂಲ್ಗೆ ಕಳ್ಸ್ಬಿಟ್ಟು ಮತ್ತೆ ಮಲ್ಕೊಳ್ಳೋ ಪೇರೆಂಟ್ಸ್ ಇದ್ದಾರೆ. ಆವಾಗ ಬಯೋಲಾಜಿಕಲ್ ಕ್ಲಾಕು ಡಿಸ್ಟರ್ಬ್ ಆಗುತ್ತೆ. ಅದರಿಂದ ಪಿತ್ತ ಜಾಸ್ತಿ ಆಗುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತೆ, ಸ್ಲೀಪಿಂಗ್ ಪ್ಯಾಟರ್ನ್ ಚೇಂಜ್ ಆಗೋಗ್ಬಿಡುತ್ತೆ. ಯಾವಾಗ ಸ್ಲೀಪಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೋ ಬಾಡಿಯಲ್ಲಿ ಇರೋ ಎಲ್ಲ ಸಿಸ್ಟಮು ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಕೆಮಿಕಲ್ ಪಿಲ್ಸು ಸ್ವಲ್ಪ ಸಪ್ಲಿಮೆಂಟ್ರಿ ಆಗಿ ಕೆಲಸ ಮಾಡುತ್ತೆ, ಬಟ್ ಸಿಸ್ಟಮ್ ಚೇಂಜ್ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಅದರಿಂದ ಯೋಗ ನಿದ್ರಾ ಅಂದ್ರೆ ಡೀಪ್ ರಿಲ್ಯಾಕ್ಸೇಷನ್ ನಿಜ. ಫಿಸಿಕಲಿ, ಮೆಂಟಲಿ, ಇಮೋಷನಲಿ ರಿಲ್ಯಾಕ್ಸ್ ಮಾಡಿಸ್ಬೇಕು. ಆದ್ರೆ ನಮ್ಗೆ ಗೊತ್ತೇ ಇಲ್ಲ. ಟಯರ್ಡ್ ಆಗ್ತೀವಿ, ನಮ್ಗೆ ಬೇಕಾದಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ಮುಚ್ಕೊಂಡು ನಿದ್ದೆ ಮಾಡೋ ಪ್ರಯತ್ನ ಮಾಡ್ತೀವಿ. ನಿದ್ದೆ ಎಷ್ಟು ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಡೀಪ್ ಸ್ಲೀಪ್, ಗುಡ್ ಸ್ಲೀಪ್ ಇದೆಯಾ ಅಂದ್ರೆ ಸುಮಾರು ಜನಕ್ಕೆ ಇಲ್ಲ. ಇಲ್ಲಿ ಎಷ್ಟು ಜನಕ್ಕೆ ಒಳ್ಳೆ ನಿದ್ದೆ ಬರುತ್ತೆ, ಸುಖಕರವಾದ ನಿದ್ದೆ? ಕೈ ಎತ್ತಿ. ವೆರಿ ಗುಡ್, ಯು ಆರ್ ಬ್ಲೆಸ್ಡ್. ಪುಷ್ಪ ಅವರು, ತುಳಸಿ ಅವ್ರು ಕೈ ಎತ್ತಿದ್ದಾರೆ, ಇಬ್ರೇ ಕೈ ಎತ್ತಿರೋದು ಅನ್ಸುತ್ತೆ. ಅಫ್ಕೋರ್ಸ್ ಸುಮಾರು ಜನ ಇದು ಕ್ಯಾಮ್ರಾನು ಆನ್ ಮಾಡಿಲ್ಲ, ಇರ್ಲಿ. ನೋಡಿ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. 22 ಜನದಲ್ಲಿ 3 ಜನ ಕೈ ಎತ್ತಿರೋದು. ಮಿಕ್ಕಿದವ್ರಿಲ್ವಾ? ಹಾಗಾದ್ರೆ ನಿದ್ದೆ ಮಾಡೋದೇ ಇಲ್ವಾ? ನಿದ್ದೆ ಮಾಡ್ತೀವಿ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸಮಾಧಾನ ಇದೆಯಾ ನಿದ್ದೆಯಿಂದ? ಇಲ್ಲ ಅನ್ಸುತ್ತಲ್ಲ. ಮತ್ತೆ ಹೇಗ್ ಮಾಡ್ಬೇಕು? ಒಳ್ಳೆ ಬೆಡ್ ಇರ್ಬೇಕು, ಸ್ಪೇಷಿಯಸ್ ಆಗಿರ್ಬೇಕು, ಟೆಂಪರೇಚರ್ ಸೂತಿಂಗ್ ಆಗಿರ್ಬೇಕು, ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಆ ರೀತಿ ಇದ್ರೆ ಒಳ್ಳೆ ನಿದ್ದೆ ಬರುತ್ತಾ? ಹಾಡು ವ್ಯವಸ್ಥೆ ಮಾಡ್ಕೊಂಡು ನೋಡಿ. ಇಲ್ಲ, ಒಂದು ಹಾಡು ಜ್ಞಾಪಕ ಬರ್ತದೆ. ಸುಮಾರು ವರ್ಷದಿಂದ ಕೇಳಿದ್ದು. ಭೂಮಿಯ ಹಾಸಿಗೆ ಗಗನವೇ ಹೊದಿಕೆ, ಒಂದು ಹಾಡಿದೆ. ಅಂದ್ರೆ ಬಡವನ್ಗೆ ಏನು ಚಿಂತೆ ಇಲ್ಲ ಅಂದ್ರೆ ಕಲ್ ಮೇಲ್ ಬೇಕಾದ್ರೂ ಒಳ್ಳೆ ನಿದ್ದೆ ಬರುತ್ತಂತೆ. ಸಾಹುಕಾರನಿಗೆ ಒಳ್ಳೆ ಸಾಫ್ಟ್ ಬೆಡ್ ಇದ್ದು ಎಲ್ಲಾ ವ್ಯವಸ್ಥೆ ಇದ್ದು ಕಣ್ ಮುಚ್ಚಿ ಮಲ್ಕೊಂಡ್ರೆ ನಿದ್ದೆ ಬಾರದು ನಿದ್ದೆ ಧನಿಕನಿಗೆ. ಸುಮಾರು ಜನ ಕೇಳಿರ್ಬಹುದು. ಯಾರ್ಯಾರು ಕೇಳಿದ್ದೀರಾ? ನೋಡೋಣ. ಗುಡ್. ಇವಾಗ ಕಾಶ್ಮೀರಿ ಅವರು ನಮ್ ಜೊತೆ ಇದ್ದಾರೆ. ಅವರು ಇನ್ನರ್ ಚೈಲ್ಡ್ ಹೀಲಿಂಗ್, ಟ್ರಾಮಾ ಹೀಲಿಂಗ್ ಅನ್ನ ಅಟೆಂಡ್ ಮಾಡಿದ್ರು. ಹೇಳಿ ಕಾಶ್ಮೀರಿ ಅವರೇ, ಹೇಗಿತ್ತು? ಯಾವ ರೀತಿ ಅನುಕೂಲ ಆಯ್ತು ನಿಮ್ಗೆ? कैमरा को ऑफ करो होगा। ಓಕೆ, ಕಾಶ್ಮೀರಿ ಅವರು ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಅವ್ರಿಗೆ. ಅಕ್ಕ ಅನ್ಮ್ಯೂಟ್ ಕರೋ ಅಕ್ಕ. ಅನ್ಮ್ಯೂಟ್ ಮಾಡಿ. ಓಕೆ, ಅದಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಸೊ ಇದು ಇನ್ನರ್ ಚೈಲ್ಡ್ ಹೀಲಿಂಗ್. ನಮ್ಗೆ ಯಾವ ರೀತಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅದು ನಮ್ಮ ಬುದ್ಧಿಯ ಮಟ್ಟಿಗೆ ಅಂದ್ರೆ ಡೀಪ್ ಆಗಿದೆಯಾ, ರಿಯಲೈಸ್ ಆಗ್ತಾ ಇದೆಯಾ, ಅದರಿಂದ ಆಚೆ ಬರೋದು ಗೊತ್ತಾಗ್ತಾ ಇಲ್ವಾ, ಭಯ ಇದೆಯಾ, ಕೋಪ ಇದೆಯಾ, ಎಷ್ಟು ಪ್ರೆಷರ್ ಇದೆ ಅಂತ ಎಲ್ಲ ರಿಯಲೈಸ್ ಮಾಡ್ಸೋದಿಕ್ಕೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅದನ್ನ ತಿಳ್ಕೊಂಡು ಈ ವರ್ಕ್ಶಾಪ್ ಉಪಯೋಗಿಸ್ಕೊಳ್ಳಲಿ ಅಂತ ಬಿಟ್ಟು ನಮ್ಮ ಆಸೆ. ಸೊ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ರಿಜಿಸ್ಟರ್ ಮಾಡ್ಕೊಂಡು ಬರ್ಬಹುದು. ಇನ್ನ ಏನಾದ್ರು ಡೌಟ್ಸ್ ಇದೆ ಕೇಳ್ಬಹುದು. ಏನ್ ಹೇಳಿದ್ರಿ ಮೇಡಮ್ ನೀವು? ನಿಮ್ಮ ಅನುಭವ ಶೇರ್ ಮಾಡ್ತೀರಾ? ಅನುಭವನಾ? ಓಕೆ. ಇವಾಗ ನಾವು ಲಾಸ್ಟ್ ಟೈಮು ಯೋಗ ನಿದ್ರಾ ಮಾಡಿದ್ವಿ. ಅದ್ ಮಾಡಿದ್ಮೇಲೆ ಸ್ವಲ್ಪ ರಿಲೀಫ್ ಇದೆ, ಮೈಂಡ್ಗೆ ರಿಲೀಫ್ ಇದೆ. ಮೈಂಡ್ಗೆ ರಿಲೀಫ್ ಇದೆ. ಇವಾಗ ಫಿಸಿಕಲ್ ಡಿಸೀಸ್ಗಿಂತ ಜಾಸ್ತಿ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಇರೋದು. ಮನರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ತಾರೆ. ಮನಸ್ಸಿನಿಂದ ಬಾಡಿ ಅಂಡ್ ಮೈಂಡ್ ಆರ್ ಇಂಟರ್ ರಿಲೇಟೆಡ್, ಒನ್ ಎಫೆಕ್ಟ್ಸ್ ದಿ ಅದರ್. ಇವಾಗ ನಮ್ಗೆ ಕೋಪ ಇದೆ ಅಂತ ತಿಳ್ಕೊಳ್ಳಿ, ಆ ಕೋಪದ ನಾವು ತೋರಿಸ್ಕೊಳ್ಳೋದಿಲ್ಲ, ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತೀವಿ. ಬರೀ ಕ್ರೀಮ್ ಹಚ್ಕೊಂಡು ಐಬ್ರೋ ಮಾಡಿಸ್ಕೊಳ್ಳೋದು ಮಾತ್ರ ಅಲ್ಲ,
ಚೇರ್ಫುಲ್ ಆಗಿದ್ದೀನಿ, ಕಾಮ್ ಆಗಿದ್ದೀನಿ, ಪೊಲೈಟ್ ಆಗಿದ್ದೀನಿ ಅಂತ ಚೆನ್ನಾಗಿ ನಾವು ಆಕ್ಟ್ ಮಾಡ್ತಾ ಇದ್ದೀವಿ, ಮೇಂಟೈನ್ ಮಾಡ್ತಾ ಇದ್ದೀವಿ, ಆಕ್ಟ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ. ಬಟ್ ಅದು ಸಪ್ರೆಸ್ಡ್ ಆಗೋ ಆಂಗರು BP ರೇಸು ಮಾಡಿಸ್ಬೋದು, ಹೀಟ್ ಜನರೇಟ್ ಆಗ್ಬಿಟ್ಟು ಮೌತ್ ಆಲ್ಸರು ಆಗ್ಬಹುದು, ಪೈಲ್ಸು ಆಗ್ಬಹುದು, ಕಾನ್ಸ್ಟಿಪೇಷನ್ ಆಗ್ಬಹುದು, ಡಿಸ್ಟರ್ಬ್ ಸ್ಲೀಪ್ನು ಆಗ್ಬಹುದು. ಅದೇ ರೀತಿ ಭಯ, ಅನ್ನೋನ್ ಫಿಯರ್, ಏನಂತಾನು ಗೊತ್ತಿಲ್ಲ, ಭಯ 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 ಭಯದಿಂದ ಇದು ಹೆಮೋಗ್ಲೋಬಿನ್ ಕಡಿಮೆನೂ ಆಗ್ಬಹುದು, ಹಾರ್ಟ್ ವೀಕು ಆಗಬಹುದು, ಡೈಜೆಸ್ಟಿವ್ ಡಿಸಾರ್ಡರ್ಸ್ ಆಗ್ಬಹುದು, ಲೋ ಕಾನ್ಫಿಡೆನ್ಸ್ ಆಗ್ಬಹುದು, ಅಂಥದ್ದೆಲ್ಲ ಆಗುತ್ತೆ. ಅದೇ ರೀತಿ ಬೇರೆ ಬೇರೆ ತರ ಮನಸ್ಥಿತಿಯಿಂದ ದೈಹಿಕ ಕಾಯಿಲೆ ಬಂದು ಆ ದೈಹಿಕ ಕಾಯಿಲೆಗೆ ನಾವು ಚಿಕಿತ್ಸೆ ಪಡ್ಕೊಂಡ್ರು ಕೂಡ ಅದು ಸಹಾಯ ಆಗೋದಿಲ್ಲ. ಅದರಿಂದ ಬಾಡಿ ಅಂಡ್ ಮೈಂಡ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಗೆಲ್ಲ ಅನ್ಸ್ಬೋದು ಹೇಗೆ ಬಾಡಿ ಅಂಡ್ ಮೈಂಡ್ ಅದು ಇಂಟರ್ ರಿಲೇಟೆಡ್ ಅಂತ ಬಿಟ್ಟು. ಹೌ ಮೆನಿ ಆಫ್ ಯು ಅಗ್ರಿ? ಬಾಡಿ ಅಂಡ್ ಮೈಂಡ್ ಆರ್ ಇಂಟರ್ ರಿಲೇಟೆಡ್, ಒನ್ ಎಫೆಕ್ಟ್ಸ್ ದಿ ಅದರ್. ಪರವಾಗಿಲ್ಲ, ಸುಮಾರು ಜನ ಎತ್ತಿದ್ದೀರಾ. ಗೊತ್ತಾಗ್ತಾ ಇಲ್ಲ ಅನ್ನೋರ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ಲ, ಮಾವಿನಕಾಯಿನೂ ಚೆನ್ನಾಗಿ ವೆರೈಟಿ ಆಫ್ ಮಾವಿನಕಾಯಿ, ಮಾವಿನ ಮೇಳ ಎಲ್ಲ ನಡೀತಾ ಇದೆ ಅಲ್ವಾ? ಮಾವಿನಕಾಯಿದು ಉಪ್ಪಿನಕಾಯಿ ಅಥವಾ ಆ ಬೇಳೆ ಹೋಳಿಗೆ ಜೊತೆ ಮಾವಿನ ಹಣ್ಣಿನ ರಸ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೇನೆ ಎಷ್ಟು ಜನರ ಮುಖ ನೋಡಿ, ಬಾಯಲ್ಲಿ ಗೊತ್ತಿಲ್ದಿರಾನೆ ಜೊಲ್ಲು ಉತ್ಪತ್ತಿ ಆಗುತ್ತೆ. ನಾನು ಕೊಡ್ತಾ ಇಲ್ಲ, ಮಾವಿನಕಾಯ್ದು ಉಪ್ಪಿನಕಾಯಿನೂ ಕೊಡ್ತಾ ಇಲ್ಲ, ಹೋಳಿಗೆ ಜೊತೆ ಮಾವಿನ ಹಣ್ಣದ ರಸಾಯನನೂ ಕೊಡ್ತಾ ಇಲ್ಲ. ಆದ್ರೂ ಕೂಡ ಆ ಒಂದು ಶಬ್ದ ಕಿವಿಗೆ ಬಿದ್ದು ಮನಸ್ಸಿನಿಂದ ಅದು ಪ್ರೊಡ್ಯೂಸ್ ಆಗೋಗ್ಬಿಡುತ್ತೆ. ಅದೇ ರೀತಿ ಯಾವುದೋ ಒಂದು ಭಯದ ಇನ್ಸಿಡೆಂಟ್ಸ್ ಅನ್ನ ಜ್ಞಾಪಕ ಮಾಡ್ಕೊಂಡ್ರೆ ಗೊತ್ತಿಲ್ದಿರಾನೆ ಡಿಸ್ಟರ್ಬ್ ಆಗುತ್ತೆ. ಇವಾಗ ಇಮ್ಯಾಜಿನ್ ಮಾಡಿ, ನೀವು ಕೂತ್ಕಿದ ಜಾಗದಲ್ಲೇ ಕೂತಿದ್ದೀರಾ, ಯಾವುದೋ ಒಂದು ಶಾಕಿಂಗ್ ನ್ಯೂಸ್ ಬಂತು ಅಂತ ಇಮ್ಯಾಜಿನ್ ಮಾಡಿ. ಇವಾಗ ಲೇಟ್ ಆಗಿ ಊಟ ಮಾಡಿಬಿಟ್ಟು ಜ್ಯೂಸನ್ನು ಕುಡಿದು ಆರಾಮಾಗಿ ಕೂತಿರೋದು, ಯಾವುದೋ ಒಂದು ಭಯದ ನ್ಯೂಸ್ ಕೇಳಿದ ತಕ್ಷಣ ಎದ್ದೊಳ್ಳೋದಕ್ಕೆ ಹೋದ್ರೂ ಕೂಡ ಬಲ ಇರೋದಿಲ್ಲ. ಎಲ್ಲಿ ಹೋಯ್ತು ನಾವು ತಿಂದಿದ್ದು ಎಲ್ಲ ಬಲ? ಮನಸ್ಸಿನಿಂದ ಅದು ಹಾಗೆ ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿರುತ್ತೆ ಎನರ್ಜಿ. ಅದೇ ರೀತಿ ಇವಾಗ ಯಾರಾದ್ರೂ ನಮ್ಮ ಪೇರೆಂಟ್ಸು, ಫ್ರೆಂಡ್ಸು ಆಫ್ಟರ್ ಲಾಂಗ್ ಟೈಮ್ ಮನೆಗೆ ಬರ್ತಾ ಇದ್ದಾರೆ, ಮೀಟ್ ಆಗ್ತಾ ಇದ್ದೀವಿ ಅನ್ನೋವಾಗ ನಾವು ಊಟ ಮಾಡೋ ಟೈಮ್ ಆಗ್ಬಿಟ್ಟಿದ್ರು ಕೂಡ ಅವ್ರು ಬರ್ತಾ ಇದ್ದಾರೆ, ತಾಳು ಅದನ್ನು ಮಾಡ್ಬಿಡೋಣ ಇದನ್ನು ಮಾಡ್ಬಿಡೋಣ ಅನ್ನೋ ಆ ಟೈಮ್ ಆದ್ರೂ ಕೂಡ ನಮ್ಮಲ್ಲಿ ಉತ್ಸಾಹದಿಂದ ಶಕ್ತಿ ಇರುತ್ತಲ್ವಾ? ಅದೇ ರೀತಿ ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ಭ್ರಮೆಯಲ್ಲಿ ನಾವು ಇದ್ಕೊಂಡು ಮಲ್ಕೊಳ್ತೀವಿ ಅಂದ್ರೂ ಕೂಡ ಅದು ಮಲ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಕೆಲವು ಸತಿ ಬಲವಂತವಾಗಿ ಮಲ್ಕೊಳ್ತೀವಿ, ಅದರದ್ದು ಏನು ಎನರ್ಜಿ ಇದೆ ಅದು ನಮ್ಗೆ ಸಿಗದೇ ಇಲ್ಲ, ಹಾಗಾಗೋಗ್ಬಿಡುತ್ತೆ. ಆದ್ರಿಂದ ಮನಸ್ಸಿನ ಭಾವನೆಗಳನ್ನ ಯಾವ ಹಂತದಲ್ಲಿದೆ ಅಂತ ಕೆಲವು ಕ್ವಶನ್ಸ್ ಇಂದ ನಿಮ್ಮಿಂದಾನೇ ಆನ್ಸರ್ಸು ನಿಮ್ಗೆ ರಿಯಲೈಸ್ ಮಾಡಿಸ್ತೀವಿ. ಇಲ್ಲ ಆಗ್ತಾ ಇಲ್ಲ, ಡೀಪ್ ರೂಟೆಡ್ ಆಗಿ ಆಗಿಬಿಟ್ಟಿದೆ, ಅದನ್ನ ನೋಡ್ಕೊಳ್ಳೋದಕ್ಕೂ ತಿಳ್ಕೊಳ್ಳೋದಕ್ಕೂ ನಮ್ಗೆ ಮನಸ್ಸಿಗೆ ಶಕ್ತಿ ಇಲ್ವಾ ಅಥವಾ ಬುದ್ಧಿಗೆ ಇವಾಗ ಹೊಳಿತಾ ಇಲ್ವಾ ಅಂದ್ರೆ ಅದಕ್ಕೆ ಕೆಲವು ಸಿಂಬಲ್ಸ್ ಇಂದ ಕೂಡ ನಾವು ಸಪೋರ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ಸೊ ಅದ್ರದ್ದು ವರ್ಕ್ಶಾಪ್ ಇದೆ. ಮನೆಗೆ 2 ದಿವಸ ಸ್ಪ್ಲಿಟ್ ಮಾಡಿದ್ರೆ ಅದು ನಾವು ಅರ್ಧ ಸೆಷನ್ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ಮನೆಗೆ ಹೋದ್ಮೇಲೆ ಮತ್ತೆ ಹೋಮ್ವರ್ಕ್, ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ, ಇದು ಏನು ಹೋಮ್ವರ್ಕ್ ಮಾಡಿಸ್ಬೇಕು, ಆ ಕೆಲಸ ಇದೆ, ಕೆಲಸದವಳು ಬಂದಿರ್ಲಿಲ್ಲ, ಬಂದು ವಾಪಸ್ ಹೋಗಿದ್ಲು, ಆ ಕೆಲಸ, ಹೊರಗಡೆ ಹೋಗಿದ್ದು ಸಾಕು, ಮತ್ತೆ ಬಂದು ಮಾಡೋದು ಸಾಕು ಅಂತ ಅದು ಏನು ಒಂದು ಪ್ರೊಸೆಸಿಂಗ್ ಆಗಿರುತ್ತೋ ಅದೆಲ್ಲ ಮತ್ತೆ ಶಾರ್ಟರ್ಡ್ ಆಗೋಗ್ಬಿಡುತ್ತೆ. ಮತ್ತೆ ಅದನ್ನ ರೀಸೆಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಟೈಮ್ ತಗೊಳುತ್ತೆ ನೆಕ್ಸ್ಟ್ ಡೇಗೆ. ಬಟ್ ಇದು ಒಂದೇ ಸ್ಟ್ರೆಚ್ ಅಲ್ಲಿ ಮಾಡಿದ್ರೆ ನಮಗೆ ಫೀಲ್ ಮಾಡಿಸೋದಕ್ಕೂ, ರಿಯಲೈಸ್ ಮಾಡಿಸೋದಕ್ಕೂ, ಥಿಂಕ್ ಮಾಡಿ ಟೈಮ್ ಕೊಡೋದಕ್ಕೂ, ಒಂದು ಡಿಸಿಷನ್ ಮೇಕಿಂಗ್ ಅಥವಾ ಒಂದು ಕ್ಲೂ, ಒಂದು ಕ್ಲಾರಿಟಿ ಸಿಕ್ಕಿದ್ರೆ ತುಂಬಾ ರಿಲೀಫ್ ಸಿಗುತ್ತೆ. ಇದನ್ನ ಬೇರೆ ಬೇರೆ ವರ್ಕ್ಶಾಪ್ ಅಲ್ಲಿ ಬೇರೆ ಬೇರೆ ಕಾಸ್ಟ್ ಅಲ್ಲಿ ಸುಮಾರು ಜನ ಮಾಡ್ತಾ ಇದ್ದಾರೆ. ಬಟ್ ಇದನ್ನ ನಾವು ನಮ್ಮ ಜನಗಳಿಗೆ ಇದನ್ನ ಬರೀ ಮೇಂಟೆನೆನ್ಸ್ ಚಾರ್ಜ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನೀವು ಬೇಕಾದ್ರೆ ನೋಡಿ, ಇನ್ನರ್ ಚೈಲ್ಡ್ ಹೀಲಿಂಗ್ಗೆ ಬರೀ ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೆ 15 ಮಿನಿಟ್ಸ್ಗೆ 2000 ಚಾರ್ಜ್ ಮಾಡೋರಿದ್ದಾರೆ. ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನ 5 ಡೇ ಕೋರ್ಸ್ ಅಂತ ಮಾಡ್ತಾರೆ, ಮಿನಿಮಮ್ ಕಾಸ್ಟ್ 1.5 lakh ಇದೆ. ಅದೇ ರೀತಿ ಯೋಗ ನಿದ್ರಾ ಬರೀ ಅರ್ಥ ಮಾಡಿಸ್ತೀನಿ ಅಂದ್ರೂ ಕೂಡ
ಮಾಡ್ತಾ ಮಾಡ್ತಾ ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗ್ತಾ ಹೋಗ್ತಾನೆ ಕಾನ್ಶಿಯಸ್ ಆಗಿ ರಿಲ್ಯಾಕ್ಸ್ ಮಾಡೋದು ಡೀಪ್ ಸ್ಲೀಪ್ಗೆ ಹೋಗ್ಬಿಡ್ತಾರೆ. ಸುಮಾರು ಜನ ಯೋಗ ನಿದ್ರೆ ಮಾಡೋ ಸ್ಥಿತಿಯಲ್ಲೇ ಇರೋದಿಲ್ಲ, ಹಾಗೆಲ್ಲ ಆಗುತ್ತೆ. ಸೊ ಇದು ಬರೀ ಮೇಂಟೆನೆನ್ಸ್ ಚಾರ್ಜು. ಅದನ್ನ ರಿಜಿಸ್ಟರ್ ಮಾಡಿಕೊಂಡು ನೀವು ಇದರ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಪ್ರಾಕ್ಟಿಕಲ್ ಆಗಿ ಅಲ್ಲಿ ನೀವು ರಿಯಲೈಸ್ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ಇನ್ನ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? ಓಕೆ, ಇದು ಸ್ಮಾಲ್ ಇಂಟ್ರೊಡಕ್ಷನ್ ಇರ್ಲಿ ಅಂತ ಹೇಳಿದ್ರು. ಸೊ ಏನ್ ಟಾಪಿಕ್ ಹೇಗ್ ಮಾಡಿಸ್ತೀವಿ ಅಂತ ಹೇಳೋ ಪ್ರಯತ್ನ ಮಾಡಿದೀವಿ. ಇನ್ನ ಗಾಯತ್ರಿ ಏನಾದ್ರು ಅವ್ರೆ, question? ಹೇಳಿ. ಗಾಯತ್ರಿ ಒಂದ್ ನಿಮಿಷ, ನಮ್ಗೆ ಸ್ವಲ್ಪ ಹೊಟ್ಟೆಯಲ್ಲಿ ಅಲ್ಸರ್ ಹಂಗ ಆಗ್ಬಿಟ್ಟಿದೆ ಅಪ್ಪ. ಇಲ್ಲ, ಇವಾಗ ನೋ ಕ್ವಶನ್ ಆನ್ಸರ್ಸ್, ಇದು ಬರೀ ಇಂಟ್ರೊಡಕ್ಷನ್ ಸೆಷನ್ ಇರೋದು. ಇಂಟ್ರೊಡಕ್ಷನ್. ಹೌದಾ? ಓಕೆ ಅಪ್ಕಮಿಂಗ್ ಸೆಷನ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಮಾತ್ರ ಕೊಡ್ತಾ ಇರೋದು. ಓಕೆ ಓಕೆ. ಎಸ್, ಓವರ್ ಟು ಯು ಪೂಜಾ. ಓಕೆ. ಚಂದ್ರಮಾಲಿನಿ ಅವರು ಇದ್ದಾರೆ. ಮಾಲಿನಿ ಅವರು, ಸುಮಾರು ವರ್ಷದಿಂದ ನೀವು ಇದು ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕು ಅಥವಾ ಸೆಲ್ಫ್ ಅನಾಲಿಸಿಸ್ ಅನ್ನ ನೀವು ಟ್ರೈ ಮಾಡಿದ್ದೀರಾ. ಅದರದ್ದು ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀರಾ? ತುಂಬಾನೇ ನನ್ಗೆ ಹೆಲ್ಪ್ ಆಗಿದೆ. ಅಟ್ಲೀಸ್ಟ್ ನನ್ಗೆ ಆಲ್ಮೋಸ್ಟ್ ನಿಮ್ಮ ಅಸೋಸಿಯೇಷನ್ ಆಲ್ಮೋಸ್ಟ್ 2011 ಇಂದ ಇರ್ಬೇಕು ಅನ್ಸುತ್ತೆ. ಬಟ್ ನನಗೆ ಆಕ್ಚುಲಿ ಆಲ್ಮೋಸ್ಟ್ 26 ಇಯರ್ಸ್ ಇಂದ ಆರ್ಥ್ರೈಟಿಸ್ ಇದೆ. ಸೊ ನನ್ಗೆ ಇವತ್ತು ಆಕ್ಚುಲಿ ಐ ಆಮ್ ವಾಕಿಂಗ್ ಅರೌಂಡ್ ಅಂಡ್ ಇಟ್ ಹಸ್ ಹೆಲ್ಪ್ ಮಿ ಅ ಲಾಟ್ ಆಕ್ಚುಲಿ. ಅಟ್ಲೀಸ್ಟ್ ನನ್ನ ಕೆಲಸ ಮಾಡೋದು ಈಸಿನ ಕಷ್ಟನ ಹೇಳ್ತೀರಾ? ಇಲ್ಲ, ಆಕ್ಚುಲಿ ಐ ಎಂಜಾಯ್ ಇಟ್ ವೆರಿ ಮಚ್. ನಂಗೆ ಐ ಎಂಜಾಯ್ ಯೋಗ. ಟ್ರೈ ಎಷ್ಟು ಮಲ್ಕೊಳ್ಬೇಕು ಅಂತ ಹೋದ್ರುನು ನಿದ್ದೆ ಬರೋದಿಲ್ಲ, ಅಷ್ಟು ಚೆನ್ನಾಗಿ ನಿದ್ದೆಗೆ ಹೋಗ್ಬಿಟ್ಟಿರ್ತೀನಿ. ಹೌದು, ಮಾಡ್ಸೋವಾಗ ನಿದ್ದೆ ಮಾಡ್ಬಿಟ್ಟಿರ್ತೀನಿ. ಬೇರೆ ಎಮೋಷನಲ್ ಸ್ಟೇಟ್. ಓಕೆ ಓಕೆ, ಇದು ಹೊಸಬ್ರಿಗೆ ನೀವೇನ್ ಅಡ್ವೈಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ದೇ ಶುಡ್ ರಿಯಲಿ ಅಟೆಂಡ್ ದಿಸ್ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ಇದು ನಾನು ದಟ್ಸ್ ವೈ ಐ ವಾಸ್ ಆಲ್ಸೋ ವೇಟಿಂಗ್, ಕಾಯ್ತಾ ಇದ್ದೆ ಈ ಪ್ರೋಗ್ರಾಮ್ಗೆ. ನಮ್ಗೆ ನಿಮ್ಗೆ ಕೇಳ್ತಾ ಇದ್ನಲ್ಲ ಯಾವಾಗ ನಿಮ್ಗೆ ಪೂಜಾಗೆ. ಕನ್ನಡದಲ್ಲಿ ಮಾಡೋದಕ್ಕೆ ಮುಖ್ಯ ಕಾರಣ ಇರುವುದೇ. ಸೊ ಬರೀ ನಿಮ್ಮವ್ರಿಗೆ ಅಥವಾ ಬೇರೆ ಇಂಗ್ಲಿಷ್ ಅಲ್ಲಿ ಎಲ್ಲ ಮಾಡ್ತಾ ಇರುವಾಗ ನಮ್ ಲೋಕಲ್ ಪೀಪಲ್ಗುನು ತುಂಬಾ ನೀಡ್ ಇದೆ ಅಂತ ಒತ್ತಾಯ ಮಾಡ್ಬಿಟ್ಟು ಟ್ರೈ ಮಾಡಿ ಅಂತ ಅವರು ಕನ್ನಡದಲ್ಲಿ ಮಾಡ್ಸೋದಕ್ಕೆ ನಮ್ಗೆ ಒಂದು ಅಡ್ವೈಸ್ ಮಾಡಿದ್ರು, ರಿಕ್ವೆಸ್ಟ್ ಮಾಡಿದ್ರು. ನೋಡೋಣ ಹೇಗ್ ರೆಸ್ಪಾನ್ಸ್ ಇರುತ್ತೆ ಅಂತ ವೇಟ್ ಮಾಡಿದ್ವಿ. ನೋಡಿದ್ರೆ ಕನ್ನಡದವ್ರು ಸ್ವಲ್ಪ ಕಡಿಮೆನೇ ಇದ್ದಾರೆ, ಆದ್ರೂ ಪರವಾಗಿಲ್ಲ. ಎರಡು ಪರವಾಗಿಲ್ಲ ನಮ್ಗೆ. ಬಟ್ ನಾನು ಕೇಳ್ದಲ್ಲ, ನಿಮ್ಮ ಕಮ್ಯುನಿಟಿ ಅವ್ರು ಮಾಡಿದಿರಲ್ಲ, ನಮಗೂ ಮಾಡಿ. ಹೌದು ಹೌದು. ಸೊ ವೇಟಿಂಗ್ ಫಾರ್ ದಿಸ್, ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಯು ಆರ್ ವೆಲ್ಕಮ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಓಕೆ, ಓವರ್ ಟು ಯು ಪೂಜಾ. ಓಕೆ, ಸೊ ಇದು ಇಂಟ್ರೊಡಕ್ಷನ್ ಯೋಗ ನಿದ್ರದ್ದು. ಪೂಜಾ ಅವ್ರು ಹೇಳ್ತಾ ಇದ್ರು ನಾಳೆ ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ರು ರಿಜಿಸ್ಟ್ರೇಷನ್ಗೆ. ಲಾಸ್ಟ್ ಡೇಟ್ ಯಾವಾಗ ಅಂತಾನು ಹೇಳ್ಬಿಡಿ ಪೂಜಾ. ಲಾಸ್ಟ್ ಡೇಟ್ ನಾಳೆ ಇರೋದು ರಿಜಿಸ್ಟರ್ ಮಾಡಕ್ಕೆ. ಸೊ ಆಮೇಲೆ 4th ಆದ್ಮೇಲೆ ನಾನು ಯಾವ್ದು ರಿಜಿಸ್ಟ್ರೇಷನ್ ತಗೊಳ್ಳಲ್ಲ, ಬಿಕಾಸ್ ಪ್ಲಾನಿಂಗ್ ಎಲ್ಲ ತುಂಬಾ ಇಂಪಾರ್ಟೆಂಟ್. ಎಷ್ಟು ಜನ ಬರ್ತಾರೆ ಅಂತ ಎಲ್ಲ ಆರ್ಗನೈಸ್ ಮಾಡೋದು ನಂದೇ ಜವಾಬ್ದಾರಿ. ಸೊ ಅದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನಾಳೆ ಲಾಸ್ಟ್ ಡೇ. ಓಕೆ, ಸೊ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತ ಕೇಳ್ಬೇಡಿ, ಬಿಕಾಸ್ ಯಾರಿಗೂ ಗೊತ್ತಿಲ್ಲ. ಲೈಕ್ ನೆಕ್ಸ್ಟ್ ಬ್ಯಾಚ್ ಆಫ್ಟರ್ 2 months ಇರ್ಬೋದು, 3 months ಇರ್ಬೋದು. ಸೊ ನಾವು ಡಿಫ್ರೆಂಟ್ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸೊ ಈ ವರ್ಕ್ಶಾಪ್ ಆದ್ಮೇಲೆ ನೆಕ್ಸ್ಟ್ ನ್ಯೂಮರಾಲಜಿ ಬಗ್ಗೆ ಇರುತ್ತೆ ವರ್ಕ್ಶಾಪ್ ಎಲ್ಲ. ಸೊ ಇದೇ ಯೋಗ ನಿದ್ರದ ಕಾನ್ಸೆಪ್ಟ್ ಮತ್ತೆ ಯಾವ ಬರುತ್ತೋ ಗೊತ್ತಿಲ್ಲ. ಸೊ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಇಟ್ಸ್ ಡೆಫಿನೆಟ್ಲಿ ವರ್ತ್. How many days, Pooja? How many days this course, ma?
One day One day, course. one day. One day. When is it? When is it? 6th June, Saturday. 6th June. How much we have to pay, At 1,200. Pooja? 1,200. Okay. Yes, yes. Okay. Repeaters ಗೆ Repeaters ಗೆ- ಬೇರೆ price ಇದೆ. Yes. Repeaters, how much they have to pay? The repeaters are 600. Okay, ma'am. Okay. Okay. Yes. ಅಂದ್ರೆ Okay, okay. you'll give ಅಲ್ವಾ ಯಾವ ಟೈಮ್ ವಿ ಹ್ಯಾವ್ ಟು ಬಿ ದೇರ್ ಅಂತ? Yes, yes. I know it's 11 to 5. Yeah. But ಯಾವ ಟೈಮ್ ಇರ್ಬೇಕಲ್ಲಿ? 11 o'clock. So ಶಾರ್ಪ್ ಸ್ಟಾರ್ಟ್ ಆಗುತ್ತೆ. Sharp ಸೊ start. 10:45 ಇದ್ಬಿಟ್ಟು ಅಲ್ಲಿ ಸೆಟ್ಲ್ ಆದ್ರೆ ಚೆನ್ನಾಗಿರುತ್ತೆ. 10:45. Thank you. Okay. Okay, fine. So trauma healing ಇರತ್ತೆ. ಸೊ ನಾನ್ ಬಂದ್ಬಿಟ್ಟು ಟ್ರಾಮಾ ಹೀಲಿಂಗ್ ಹೇಳ್ಕೊಡ್ತೀನಿ. ಮಮ್ಮಿದು ಕಾನ್ಸೆಪ್ಟ್ ಯೋಗನ್ ಇದೆ. ಮತ್ತೆ ಲಲಿತಾ ಅವರು ಬಂದ್ಬಿಟ್ಟು ಇನ್ನರ್ ಚೈಲ್ಡಿಂಗ್ ಹೀಲಿಂಗ್ ಇರತ್ತೆ. ಸೊ ಬರೀ ಲೆಕ್ಚರ್ ಅಲ್ಲ, ತುಂಬಾ ಆಕ್ಟಿವಿಟೀಸ್ ಇರತ್ತೆ. ಕ್ವಶನ್ಸ್ಗೆ ಆನ್ಸರ್ ಮಾಡೋದು ಎಲ್ಲ. ಸೊ ಇದೆಲ್ಲ ಈಸಿಯಾಗಿ ಮಾರ್ಕೆಟ್ ಅಲ್ಲಿ ಸಿಗೋದು ಕಾನ್ಸೆಪ್ಟ್ ಅಲ್ಲ. ಬಿಕಾಸ್ ಚಾರ್ಜಸ್ ಎಲ್ಲ ತುಂಬಾ ಹೈ ಇದೆ ಮಾರ್ಕೆಟ್ ಅಲ್ಲಿ. ಸೊ ಇದು ಒಂಥರ ಸರ್ವಿಸ್ ತರಾನ ಮಾಡ್ತಿರೋದು. ಸೊ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಓಕೆ ಓಕೆ. ಸೊ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ನಾವೇನಾದ್ರು ತರ್ಬೇಕಾ ಮೆಟೀರಿಯಲ್ಸ್? ಏನಾದ್ರು ತರ್ಬೇಕಾ? ಎಸ್. ನಾವೇನಾದ್ರು ಮೆಟೀರಿಯಲ್ಸ್ ತರ್ಬೇಕಾ? ಮೆಟೀರಿಯಲ್ಸ್ ಇಲ್ಲ, ಇಲ್ಲ. ಪೆನ್ ತರಬೇಕು Possible ರೈಟಿಂಗ್ ಗೆ. ಯೋಗ ಮ್ಯಾಟ್. ಎಸ್. ಯೋಗ ಯೋಗ mat ಮ್ಯಾಟು ಬೇಕಾ? ಅಥವಾ ಜಂಕಾನ ಏನ್ ಇದು ನಾವು ವ್ಯವಸ್ಥೆ ಮಾಡಿರ್ತೀವಿ. ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಬೇಕು ಅಂದ್ರೆ ಯೋಗ ಮ್ಯಾಟ್ ತಗೊಂಡ್ಬರ್ಬಹುದು. ಅದು ಯೋಗ ಆಸನಸ್ ಯಾವುದು ಮಾಡಿಸೋದಿಲ್ಲ, ಶವಾಸನ ಮಾಡಿಸ್ತೀವಿ ಅಷ್ಟೇ. ಶವಾಸನದಲ್ಲಿ ಗೈಡೆನ್ಸ್ ಇರುತ್ತೆ. ಸೊ ಬುಕ್ Okay. ಪೆನ್ ಅದು ಬೇಕಾ? ಹೌದು. ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಇದು ಸಾಧನ ಕೇಂದ್ರದಿಂದಾನೇ ಪ್ರೊವೈಡ್ ಇರುತ್ತೆ. ನಾನು ಮತ್ತೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತೀನಿ. ಸೊ ಏನ್ ತರ್ಬೇಕು ಅಂತ ಎಲ್ಲ. ಸೊ ಆದಷ್ಟು ಬಟ್ಟೆ ಕಂಫರ್ಟೇಬಲ್ ಇರಲಿ, ಲೂಸ್ ಆಗಿ ಫ್ರೀ ಇರಲಿ. ಓಕೆ, ಕಂಫರ್ಟಬಲ್ ಡ್ರೆಸ್. ಬಟ್ಟೆ ಕಂಫರ್ಟಬಲ್ ಆಗಿ ಪೂಜಾ ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇರೋದು. ಆದ್ರಿಂದ ಇದು ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಬಟ್ಟೆ ಕಂಫರ್ಟಬಲ್ ಆಗಿ ಇರ್ಲಿ ಅಂದ್ರೆ ಕಾಸ್ಟ್ಯೂಮ್ ಡಿಸ್ಕಂಫರ್ಟ್ ಇರ್ಬೋದು. ಯಾವುದೋ ಒಂದು ಫೀಲಿಂಗ್ ರಿಯಲೈಸ್ ಆಗುತ್ತೆ ಅವಾಗ. ಸಾರಿ, ಇದು ಏನೋ ಡಿಸ್ಕಂಫರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಫ್ರೀ ಆಗ್ಬೇಕಪ್ಪ, ನನ್ಗೆ ಯಾರು ಬೇಡ, ಏನು ಬೇಡ. ಯಾವ ರೀತಿ ಇವಾಗ ನಾವು 20,000 30,000 ಕಂಚಿ ಸೀರೆ ಹಾಕೊಂಡ್ ಬಂದ್ರು ಕೂಡ ರಿಲ್ಯಾಕ್ಸ್ ಮಾಡುವಾಗ ಕಂಫರ್ಟಬಲ್ ಕಾಟನ್ ಕ್ಲೋತಿಂಗ್ ಇರ್ಲಿ, ಫ್ರೀ ಆಗಿ ಅಂತ ಅನ್ಸುತ್ತೋ, ಅದೇ ರೀತಿ ನಾವು ಜೀನ್ಸ್ ಆಗಿರ್ಬೋದು, ಬೇರೆ ಫಿಟ್ಟಿಂಗ್ದು ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟು ಕೆಲವು ಫೀಲಿಂಗ್ಸ್ ಮೆಲುಕು ಹಾಕಿದಾಗ ಇರಿಟೇಟ್ ಆಗುತ್ತೆ. ಇನ್ ಸ್ವಲ್ಪ ಫ್ರೀ ಆಗ್ಬೇಕು ಅಂತ ಅನ್ಸುತ್ತೆ. ಅವಾಗ ನಾವು ಇದ್ ಮಾಡ್ತೀವಿ, ಇದು ಬ್ರಾ ಬೆಲ್ಟ್ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಅಥವಾ ಪ್ಯಾಂಟ್ ಏನಾದ್ರು ಟೈಟ್ ಅನ್ಸಿದೆ ಫ್ರೀ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ತೀವಿ. ಅದ್ರ ಬದಲಾಗಿ ನೀವೇ ಕಂಫರ್ಟಬಲ್ ಕ್ಲೋತಿಂಗ್ ಹಾಕೊಂಡ್ ಬಂದ್ರೆ ರಿಲ್ಯಾಕ್ಸ್ ಮಾಡೋದಿಕ್ಕೆ ಚೆನ್ನಾಗ್ ಅನ್ಸುತ್ತೆ. ಅದರಿಂದ ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವ್ರಿಗೆ ಒಂದು ಕಮ್ಯುನಿಟಿ ಅಂದ್ರೆ ವಾಟ್ಸಪ್ ಗ್ರೂಪ್ ಮಾಡ್ತಾರೆ. ಅದರಲ್ಲಿ ಅಡ್ರೆಸ್ ಏನೇನ್ ತರಬೇಕು, ಎಷ್ಟೊತ್ತಿಗೆ ಇರಬೇಕು ಅಂತಂದ್ಬಿಟ್ಟು ಬ್ರೀಫ್ ಆಗಿ ಮೆಸೇಜ್ ಹಾಕ್ತಾರೆ. ಓಕೆ, ಸಿ ಯು ಆಲ್. ಓಕೆ, ನಮಸ್ತೆ. See you. Namaste. Take care. See you soon. ಥ್ಯಾಂಕ್ ಯು. Bye. Thank you, ma'am. Yes. Welcome.